Hello everyone, today we are going to do the lesson number 4, ಪಾಠ 4, ಸೂಜಿಯ ಕತೆ. This lesson is from 2nd standard CBSE syllabus ಸವಿ ಕನ್ನಡ textbook. ಸೂಜಿಯ ಕತೆ. ಸೂಜಿ means needle. ಕತೆ means story. So today we are going to learn about the story of the needle. ಅಂದು ಭಾನುವಾರ. ಭಾನುವಾರ Sunday. It was Sunday. ಸುರೇಖಾ ಮತ್ತು ಸತೀಶರು ತಂದೆಯೊಡನೆ ಬಟ್ಟೆ ಹೊಲಿಸಲು ಅಂಗಡಿಗೆ ಹೋದರು. ಸುರೇಖಾ ಆ್ಯಂಡ್ ಸತೀಶ್ ಅಲಾಂಗ್ ವಿತ್ ದೇರ್ ಫಾದರ್ ತಂದೆಯೊಡನೆ ತಂದೆಯೊಡನೆ ಅಲಾಂಗ್ ವಿತ್ ದೇರ್ ಫಾದರ್ ಬಟ್ಟೆ ಹೊಲಿಸಲು ಬಟ್ಟೆ ಕ್ಲೋತ್ಸ್ ಹೊಲಿ ಇಸ್ ಟು ಸ್ಟಿಚ್ ಅಂಗಡಿಗೆ ಹೋದರು. ಅಂಗಡಿ ಇಸ್ ಶಾಪ್, ಹೋದರು ಇಸ್ ದೇ ವೆಂಟ್. ಸೊ Sureka and Satish along with their father went to a shop to get their clothes stitched. ಅಂಗಡಿಯಲ್ಲಿದ್ದ ದರ್ಜಿ ಪೀಟರ್ ಅವರನ್ನು ಪ್ರೀತಿಯಿಂದ ಬರಮಾಡಿಕೊಂಡನು. In the shop there was a tailor named Peter. ದರ್ಜಿ means tailor. ಅವರನ್ನು ಪ್ರೀತಿಯಿಂದ ಬರಮಾಡಿಕೊಂಡನು. He received them with love. ಅಂಗಡಿಯ ಒಳಗೆ ಹೊಲಿಗೆ ಯಂತ್ರಗಳಿದ್ದವು. ಅಂಗಡಿಯ ಒಳಗೆ ಮೀನ್ಸ್ ಇನ್ಸೈಡ್ ದ ಶಾಪ್ ಹೊಲಿಗೆ ಯಂತ್ರ ಮೀನ್ಸ್ ಮಷೀನ್ಸ್. ಸೊ ದೇರ್ ವೇರ್ ಸೂಯಿಂಗ್ ಮೆಷೀನ್ಸ್ ಇನ್ಸೈಡ್ ದ ಶಾಪ್. ಹೊಲಿದಿದ್ದ ಬಟ್ಟೆಗಳನ್ನು ಒಂದು ಕಡೆ ಜೋಡಿಸಿದರು. ಹೊಲಿದಿದ್ದ ಬಟ್ಟೆಗಳು ಮೀನ್ಸ್ ದ ಕ್ಲೋತ್ಸ್ ದಟ್ ವೇರ್ ಆಲ್ರೆಡಿ ಸ್ಟಿಚ್ಡ್ ವೇರ್ ಅರೇಂಜ್ಡ್ ಇನ್ ಒನ್ ಪ್ಲೇಸ್, ಒಂದು ಕಡೆ, ಒನ್ ಪ್ಲೇಸ್. ತಂದೆಯು ಬಟ್ಟೆಯನ್ನು ಪೀಟರ್ನಿಗೆ ನೀಡಿದನು. ಫಾದರ್ ಗಿವ್ಸ್ ಕ್ಲೋತ್ಸ್ ಟು ಪೀಟರ್. ಮಕ್ಕಳಿಗೆ ಅಂಗಿ ಮತ್ತು ಲಂಗಗಳನ್ನು ಹೊಲಿಯಲು ತಿಳಿಸಿದನು. ಈ ಟೆಲ್ಸ್ ಪೀಟರ್ ಆರ್ ಇನ್ಫಾರ್ಮ್ಸ್ ಪೀಟರ್ ಟು ಸ್ಟಿಚ್ ಅಂಗಿ ಮತ್ತು ಲಂಗ. ಅಂಗಿ ಮೀನ್ಸ್ ಶರ್ಟ್ ಆ್ಯಂಡ್ ಲಂಗ ಮೀನ್ಸ್ ಸ್ಕರ್ಟ್ ಫಾರ್ ದ ಚಿಲ್ಡ್ರನ್. ಸೊ ಹಿ ಇನ್ಫಾರ್ಮ್ಸ್ ಪೀಟರ್ ಟು ಸ್ಟಿಚ್ shirt and skirts for children. So in this picture we have the two kids, Satish and Sureka, their father tailor Peter, and here's a sewing machine which is used to stitch clothes. Peter ಮಕ್ಕಳ ಅಳತೆ ತೆಗೆದುಕೊಂಡನು. ಅಳತೆ means measurement. The father gives the fabric or the unstitched cloth to Peter to stitch some shirt and skirts for his children. So first what does Peter do? He takes their measurement. ಅಗಲವಾದ ಈ ಬಟ್ಟೆ ಹೇಗೆ ಅಂಗಿ ಮತ್ತು ಲಂಗಗಳಾಗುತ್ತವೆ ಎಂಬ ಪ್ರಶ್ನೆ ಮಕ್ಕಳನ್ನು ಕಾಡಿತು. The children are now bothered with the question. They are wondering how such wide cloth is converted into shirt and skirts. ಅಗಲ ವೈಡ್, ಬಟ್ಟೆ ಕ್ಲಾತ್, ಹೇಗೆ, ಹೌ, ಅಂಗಿ ಮತ್ತು ಲಂಗ, ಶರ್ಟ್ ಆ್ಯಂಡ್ ಸ್ಕರ್ಟ್ಸ್. ಪ್ರಶ್ನೆ ಕ್ವೆಶ್ಚನ್, ಕಾಡಿತು, ಬಾದರ್ಡ್. ಅಲ್ಲಿದ್ದ ಹೊಲಿಗೆ ಯಂತ್ರವನ್ನು ಮಕ್ಕಳು ನೋಡಿದರು. ದೆರ್ ವಾಸ್ ಅ ಸೂಯಿಂಗ್ ಮೆಷಿನ್. ದ ಚಿಲ್ಡ್ರನ್ ಸ್ಟಾರ್ಟೆಡ್ ಲುಕಿಂಗ್ ಎಟ್ ದ ಸೂಯಿಂಗ್ ಮೆಷಿನ್. ಇದನ್ನು ಗಮನಿಸಿದ ಪೀಟರ್ ಅಬ್ಸರ್ವ್ಸ್ ದಿಸ್. ಗಮನಿಸಿಸ್ ಟು ಅಬ್ಸರ್ವ್. ಅವರನ್ನು ಹತ್ತಿರ ಕರೆದು ಹಿ ಕಾಲ್ಸ್ ದೆಮ್ ನಿಯರ್. ಹತ್ತಿರ ಇಸ್ ನಿಯರ್. ನೋಡಿ, ನಾನು ಆಗಲೇ ನಿಮ್ಮ ಅಳತೆ ತೆಗೆದುಕೊಂಡೆನಲ್ಲವೇ. ಲುಕ್, ಐ ಹ್ಯಾವ್ ಆಲ್ರೆಡಿ ಟೇಕನ್ ಯುವರ್ ಮೆಷರ್ಮೆಂಟ್ ರೈಟ್. ಆ ಅಳತೆಗೆ ತಕ್ಕಂತೆ ಬಟ್ಟೆಯನ್ನು ಬೇಕಾದ ಆಕಾರಕ್ಕೆ ಮೊದಲು ಕತ್ತರಿಸುತ್ತೇನೆ. ಬೇಸ್ಡ್ ಆನ್ ದ್ಯಾಟ್ ಮೆಷರ್ಮೆಂಟ್ ಐ ವಿಲ್ ಕಟ್ ದ ಕ್ಲೋತ್ಸ್ ಇನ್ ದ ಡಿಸೈಡ್ ಶೇಪ್. ಆಕಾರ ಶೇಪ್, ಕತ್ತರಿಸು ಇಸ್ ಟು ಕಟ್. ಹಾಗೆ ಕತ್ತರಿಸಿದ ಬಟ್ಟೆಯನ್ನು ಆಲ್ಸೋ ದ ಕ್ಲೋತ್ಸ್ ವಿಚ್ ಆರ್ ಕಟ್ ಈ ಯಂತ್ರದ ಸಹಾಯದಿಂದ ನಾವು ಹೊಲಿಯುತ್ತೇವೆ. ಸೊ ದ ಕ್ಲೋತ್ಸ್ ವಿಚ್ ಹ್ಯಾವ್ ಬೀನ್ ಕಟ್ ಬೇಸ್ಡ್ ಆನ್ ದ ಮೆಷರ್ಮೆಂಟ್ ಹಿ ವುಡ್ ಸ್ಟಿಚ್ ಇಟ್ ಯೂಸಿಂಗ್ ದ ಸೂಯಿಂಗ್ ಮೆಷಿನ್. ಇಲ್ಲಿರುವ ಸೂಜಿಯ ದಾರವು ಹೊಲಿಗೆ ಹಾಕುತ್ತಾ ಸರಿಯುತ್ತದೆ. ದ ನೀಡಲ್ ಆ್ಯಂಡ್ ದ ಥ್ರೆಡ್ ಆನ್ ದಿ ಮಷೀನ್. Suji is needle, Dara is thread. It goes on putting stitches on the cloth.
ಆದ್ದರಿಂದ ಉಡುಪುಗಳು ಸಿದ್ಧವಾಗುತ್ತದೆ. ದಿಸ್ ಈಸ್ ಹೌ ದ ಶರ್ಟ್ ಆ್ಯಂಡ್ ದ ಸ್ಕರ್ಟ್ಸ್ are made or they are ready. In this paragraph, Peter explains to the kids how clothes are stitched using a sewing machine and how fabric is transformed into a shirt or a skirt. Now the children are curious to learn more about the sewing machine. Sureka asks Peter ಅಣ್ಣ, ಬ್ರದರ್ ಪೀಟರ್, ಈ ಹೊಲಿಗೆ ಯಂತ್ರವನ್ನು ನೀನೇ ತಯಾರಿಸಿದೆಯಾ? Did you make the sewing machine? She asks Peter. So Peter replies, ನಾನು ತಯಾರಿಸಿಲ್ಲ. I did not make it. ಯಂತ್ರವನ್ನು ಕಾರ್ಖಾನೆಯಲ್ಲಿ ತಯಾರಿಸುತ್ತಾರೆ. The machine is made at the factory. ಕಾರ್ಖಾನೆ, ಫ್ಯಾಕ್ಟ್ರಿ. ನಾನು ಕೊಂಡು ತಂದಿದ್ದೇನೆ. I bought it. The father replies, ಸುರೇಖಾ, ಹೊಲಿಗೆ ಯಂತ್ರದ ಬಗ್ಗೆ ಒಳ್ಳೆ ಪ್ರಶ್ನೆ ಕೇಳಿದೆ. ಯು ಆಸ್ಕ್ಡ್ ಅ ವೆರಿ ಗುಡ್ ಕ್ವೆಶನ್ ಅಬೌಟ್ ದಿ ಸೂಯಿಂಗ್ ಮೆಷಿನ್. ಒಳ್ಳೆ ಪ್ರಶ್ನೆ, ಗುಡ್ ಕ್ವೆಶನ್. ಈ ಹೊಲಿಯುವ ಯಂತ್ರಕ್ಕೆ ಮುಖ್ಯವಾದ ಸಾಧನವಿದೆ. ದೇರ್ ಈಸ್ ಅನ್ ಇಂಪಾರ್ಟೆಂಟ್ ಟೂಲ್ ಫಾರ್ ದಿಸ್ ಸೂಯಿಂಗ್ ಮೆಷಿನ್. ಅದೇ ಸೂಜಿ, ದಟ್ ಈಸ್ ದ ನೀಡಲ್. ಈ ಸೂಜಿಗೊಂದು ಕಥೆಯೇ ಇದೆ. ದಿಸ್ ನೀಡಲ್ ಹ್ಯಾಸ್ ಅ ಸ್ಟೋರಿ. ಸೊ ಸತೀಶ್ ರಿಪ್ಲೈಸ್, ಹೌದಾ ಅಪ್ಪ? ಇಸ್ ಇಟ್ ಫಾದರ್? ಹಾಗಾದರೆ ದೆನ್ ಸೂಜಿಯ ಕತೆ ಹೇಳು. ಟೆಲ್ ಮಿ ದ ಸ್ಟೋರಿ ಆಫ್ ದ ನೀಡಲ್. ದ ಫಾದರ್ ರಿಪ್ಲೈಸ್, ಈಗ ಮನೆಗೆ ಹೋಗೋಣ. ನವ್ ವಿಲ್ ಗೋ ಹೋಮ್. ಮನೆಯಲ್ಲಿ ಕತೆ ಹೇಳುತ್ತೇನೆ. ಐ ವಿಲ್ ಟೆಲ್ ಯು ದ ಸ್ಟೋರಿ ಎಟ್ ಹೋಮ್. ಮೂವರು, ದ ತ್ರೀ ಆಫ್ ದೆಮ್, ಪೀಟರ್ನಿಗೆ ವಂದಿಸಿ ಮನೆಗೆ ಹೊರಟರು. ದೇ ಟೋಲ್ಡ್ ಬಾಯ್ ಟು ಪೀಟರ್. ಮನೆ ತಲುಪಿದ ನಂತರ, ಒನ್ಸ್ ದೇ ರೀಚ್ಡ್ ಹೋಮ್, ತಲುಪು ಮೀನ್ಸ್ ಟು ರೀಚ್, ಆ ನಂತರ ಆಫ್ಟರ್ ದ್ಯಾಟ್ ತಂದೆ ಮಕ್ಕಳಿಗೆ ಕತೆ ಹೇಳಲು ಆರಂಭಿಸಿದರು. ಆರಂಭಿಸು ಟು ಸ್ಟಾರ್ಟ್. ಸೊ ಒನ್ಸ್ ದೇ ರೀಚ್ಡ್ ಹೋಮ್, ಫಾದರ್ ಸ್ಟಾರ್ಟೆಡ್ ಟೆಲ್ಲಿಂಗ್ ದ ಸ್ಟೋರಿ ಆಫ್ ದ ನೀಡಲ್. ಬಹಳ ವರ್ಷಗಳ ಹಿಂದೆ, ಮೆನಿ ಇಯರ್ಸ್ ಬ್ಯಾಕ್, ಎಲಿಸ್ ಹೋವ್ ಎಂಬ ವ್ಯಕ್ತಿ ಇದ್ದನು. ದೆರ್ ವಾಸ್ ಅ ಪರ್ಸನ್ ನೇಮ್ಡ್ ಎಲಿಸ್ ಹೋವ್. ವ್ಯಕ್ತಿ, ಪರ್ಸನ್. ಆತ ಬಟ್ಟೆ ಹೊಲಿಯುವ ಯಂತ್ರವನ್ನು ಕಂಡುಹಿಡಿದನು. ಹಿ ಇನ್ವೆಂಟೆಡ್ ದ ಸೂಯಿಂಗ್ ಮೆಷಿನ್. ಗಿಡದ ಮುಳ್ಳುಗಳನ್ನು ಆಧಾರವಾಗಿಟ್ಟುಕೊಂಡು ಸೂಜಿಯನ್ನು ಮಾಡಿದನು. ಟೇಕಿಂಗ್ ದ ಥಾರ್ನ್ಸ್ ಆಫ್ ದ ಪ್ಲ್ಯಾಂಟ್ ಆಸ್ ದ ಬೇಸ್, ಹಿ ಮೇಡ್ ದ ನೀಡಲ್. ಗಿಡ, ಪ್ಲ್ಯಾಂಟ್, ಮುಳ್ಳು, ಥಾರ್ನ್, ಆಧಾರ ಇಸ್ ಬೇಸ್. ಆದರೆ ಆ ಸೂಜಿಯ ತುದಿಗೆ ದಾರ ಸೇರಿಸುವುದು ಹೇಗೆ ಎಂಬುದು ತಿಳಿಯಲಿಲ್ಲ. ಹಿ ಡಿಂಟ್ ನೋ ಹೌ ಟು ಅಟ್ಯಾಚ್ ದ ಥ್ರೆಡ್ ಟು ದಿ ಎಂಡ್ ಆಫ್ ದ ನೀಡಲ್. ಸೂಜಿ ಇಸ್ ನೀಡಲ್, ತುದಿ ಇಸ್ ಎಂಡ್, ದಾರ ಥ್ರೆಡ್, ಸೇರಿಸು ಇಸ್ ಟು ಅಟ್ಯಾಚ್. ಹಗಲು ರಾತ್ರಿ, ಹಗಲು ಇಸ್ ಡೇ, ರಾತ್ರಿ ಇಸ್ ನೈಟ್. ಅವನಿಗೆ ಅದೇ ಚಿಂತೆಯಾಯಿತು. ಚಿಂತೆ ಇಸ್ ವರಿ. ಸೊ day and night he was worried about how to attach the thread to the end of the needle. ಮಲಗುವಾಗಲೂ ಆ ಯೋಚನೆಯಲ್ಲೇ ಮಲಗುತ್ತಿದ್ದನು. While sleeping used to have this thought in his mind. ಒಂದು ರಾತ್ರಿ ಅವನು ಕನಸೊಂದನ್ನು ಕಂಡನು. ಒಂದು ರಾತ್ರಿ, one night, he had one dream. ಕನಸು, dream. ಅಡವಿಯ ಜನರು ತಮ್ಮ ಭರ್ಜಿಯನ್ನು ಬೀಸುತ್ತಿದ್ದರು. ಫಾರೆಸ್ಟ್ ಪೀಪಲ್ ವೇರ್ ಥ್ರೋಯಿಂಗ್ ದೇರ್ ಸ್ಪಿಯರ್ಸ್. ಅಡವಿ ಇಸ್ ಫಾರೆಸ್ಟ್, ಜನರು ಇಸ್ ಪೀಪಲ್, ಭರ್ಜಿ ಇಸ್ ಸ್ಪಿಯರ್. ಆ ಭರ್ಜಿಯ ಹಿಂದಿನ ತುದಿಯಲ್ಲಿ ಒಂದು ರಂಧ್ರವಿತ್ತು. ದೆರ್ ವಾಸ್ ಅ ಹೋಲ್ ಎಟ್ ದ ಬ್ಯಾಕ್ ಟಿಪ್ ಆಫ್ ದ ಸ್ಪಿಯರ್. ತುದಿ ಇಸ್ ಟಿಪ್, ಹಿಂದೆ ಇಸ್ ಬ್ಯಾಕ್, ರಂಧ್ರ ಇಸ್ ಹೋಲ್. ಆ ರಂಧ್ರಕ್ಕೆ ತೊಗಟೆಯ ದಾರವನ್ನು ಪೋಣಿಸಲಾಗಿತ್ತು. ಸೊ ಟು ದ್ಯಾಟ್ ಹೋಲ್ ದೇರ್ ವಾಸ್ ಅ ಥ್ರೆಡ್ ವಿಚ್ ವಾಸ್ ಮೇಡ್ ಔಟ್ ಆಫ್ ದ ಬಾರ್ಕ್ ಆಫ್ ಅ ಟ್ರೀ. ತೊಗಟೆ ಇಸ್ ದ ಬಾರ್ಕ್ ಆಫ್ ಅ ಟ್ರೀ. ಆ ರಂಧ್ರದಲ್ಲಿ ಪೋಣಿಸಿದ ದಾರವನ್ನು ಕಂಡನು. ಪೋಣಿಸು ಇಸ್ ಟು ಹಿಯರ್ ಇಸ್ ಟು ಪಾಸ್ ಥ್ರೂ ಒನ್ ಎಂಡ್ ಆಫ್ ಅ ಥ್ರೆಡ್ ಥ್ರೂ ದಿ ಹೋಲ್ ಆಫ್ ಅ ನೀಡಲ್. ಸೊ ಹಿ ಸಾ ದ್ಯಾಟ್ ದ ಥ್ರೆಡ್ ವಿಚ್ ಇಸ್ ಪಾಸ್ ಥ್ರೂ ದ ಹೋಲ್. ಕೂಡಲೇ, ಇಮಿಡಿಯೇಟ್ಲಿ ಅವನಿಗೆ ಎಚ್ಚರವಾಯಿತು. ಹಿ ಬಿಕೇಮ್ ಅಲರ್ಟ್. ಎಚ್ಚರ ಮೀನ್ಸ್ ಅಲರ್ಟ್. ದಟ್ ಈಸ್ ಹಿ ಗಾಟ್ ಅಪ್ ಫ್ರಮ್ ಹಿಸ್ ಸ್ಲೀಪ್. ನೇರವಾಗಿ ತನ್ನ ಪ್ರಯೋಗಶಾಲೆಗೆ ಹೋದನು. ಸ್ಟ್ರೇಟ್ ಅವೇ, ನೇರವಾಗಿ. ಹಿ ಜಸ್ಟ್ ಗಾಟ್ ಅಪ್ ಆ್ಯಂಡ್ ಹಿ ವೆಂಟ್ ಡೈರೆಕ್ಟ್ಲಿ ಟು ಹಿಸ್ ಲ್ಯಾಬ್.
ಲ್ಯಾಬೊರೇಟರಿ. ಪ್ರಯೋಗಶಾಲೆ ಈಸ್ ಅ ಲ್ಯಾಬೊರೇಟರಿ. ತಾನು ಕನಸಿನಲ್ಲಿ ಕಂಡಂತೆ ಸೂಜಿಯ ಚೂಪಾದ ತುದಿಗೆ ಒಂದು ತೂತು ಹಾಕಿದನು. ಜಸ್ಟ್ ಲೈಕ್ ಹಿ ಸಾ ಇನ್ ಹಿಸ್ ಡ್ರೀಮ್. ತಾನು ಕನಸಿನಲ್ಲಿ ಕಂಡಂತೆ he made a hole at the sharp tip of the needle. Suji is needle, chupu is sharp, tudi is tip, tootu is hole. ಅದಕ್ಕೆ ದಾರ ಪೋಣಿಸಿ ಹೊಲೆಯಲು ತೊಡಗಿದನು. He passed the thread through the hole of the needle and he started to stitch. ಆ ಪ್ರಯತ್ನದ ಫಲವಾಗಿ ಬಟ್ಟೆಯ ಮೇಲೆ ಹೊಲಿಗೆ ಬೀಳಲಾರಂಭಿಸಿತು. ಆಸ್ ಅ ರಿಸಲ್ಟ್ ಆಫ್ ದಟ್ ಎಫರ್ಟ್, ಪ್ರಯತ್ನ ಇಸ್ ಎಫರ್ಟ್, ದ ಸ್ಟಿಚ್ ಸ್ಟಾರ್ಟೆಡ್ ಫಾಲಿಂಗ್ ಆನ್ ದಿ ಕ್ಲಾತ್. ಎಲಿಸ್ ಹೋವನ ಶ್ರಮ ಮತ್ತು ಬುದ್ಧಿಯ ಫಲವೇ ಯಂತ್ರದ ಸೂಜಿ. ಶ್ರಮ ಹಾರ್ಡ್ವರ್ಕ್, ಬುದ್ಧಿ ಇಂಟೆಲಿಜೆನ್ಸ್, ಫಲ ರಿಸಲ್ಟ್ ಆರ್ ಫ್ರೂಟ್, ಯಂತ್ರ ಮಷೀನ್, ಸೂಜಿ ನೀಡಲ್. The machine's needle is the result of Ellis Howe's hard work and intelligence. ಅದಕ್ಕಾಗಿ therefore ನಾವು ಆತನ ಉಪಕಾರ ನೆನೆಯಬೇಕು. We must remember his help. ಎಲಿಸನ ಹೆಸರು ಇಂದು ಕೇಳಿಬರುತ್ತಿಲ್ಲ. ಹೆಸರು ನೇಮ್ ಕೇಳಿಬರುತ್ತಿಲ್ಲ, ನಾಟ್ ಹರ್ಡ್. ನವಡೇಸ್ his name is not heard. ಆದರೂ ಸ್ಟಿಲ್ ಆತ ಕಂಡುಹಿಡಿದ ಸೂಜಿಯು ನಮ್ಮೆಲ್ಲರ ಸೇವೆ ಮಾಡುತ್ತಿದೆ. The needle that he invented is serving us all. ನೋಡಿ ಮಕ್ಕಳೇ, ನೋಡಿ ಲುಕ್ ಮಕ್ಕಳೇ, ಚಿಲ್ಡ್ರನ್ ಲುಕ್ ಚಿಲ್ಡ್ರನ್. ನಾವು ಇಲ್ಲದೆ ಹೋದರೂ, even if we are not there, ನಾವು ಮಾಡಿದ ಒಳ್ಳೆಯ ಕಾರ್ಯ ಉಪಯೋಗಕ್ಕೆ ಬರುವುದು. The good work that we have done will continue to be useful. ನಾವು ವಿ ಮಾಡಿದ ಡಿಡ್ ಒಳ್ಳೆಯ ಗುಡ್ ಕಾರ್ಯ ವರ್ಕ್ ಉಪಯೋಗಕ್ಕೆ ಬರುವುದು ವಿಲ್ ಕಮ್ ಯೂಸ್ಫುಲ್. ಅಷ್ಟರಲ್ಲಿ ಮೀನ್ವೈಲ್ ಅಮ್ಮ ಎಲ್ಲರನ್ನೂ ಊಟಕ್ಕೆ ಕರೆದಳು. ಅಮ್ಮ ಮದರ್, ಎಲ್ಲರನ್ನೂ ಎವ್ರಿ ಒನ್, ಊಟ ಫುಡ್, ಕರೆ ಟು ಕಾಲ್. ಸೊ ಮೀನ್ವೈಲ್ ಮದರ್ ಕಾಲ್ಸ್ ಎವ್ರಿ ಒನ್ ಫಾರ್ ಫುಡ್. ಮಕ್ಕಳು ಎಲಿಸ್ ಹೋವನನ್ನು ನೆನೆಯುತ್ತಾ ಖುಷಿಯಿಂದ ಊಟಕ್ಕೆ ಕುಳಿತರು. ಖುಷಿ ಹ್ಯಾಪಿ. ದ ಚಿಲ್ಡ್ರನ್ ಹ್ಯಾಪಿಲಿ ಸ್ಯಾಟ್ ಡೌನ್ ಟು ಈಟ್ ರಿಮೆಂಬರಿಂಗ್ ಎಲಿಸ್ ಹೋ. ಸೊ ದ ಮಾರಲ್ ಆಫ್ ದ ಸ್ಟೋರಿ ಈಸ್ ಒಳ್ಳೆಯ ಕೆಲಸ ಸದಾ ಜನೋಪಯೋಗಿ. ಒಳ್ಳೆಯ ಗುಡ್ ಕೆಲಸ ವರ್ಕ್ ಸದಾ ಆಲ್ವೇಸ್ ಜನ ಉಪಯೋಗಿ, ಬೆನಿಫಿಷಿಯಲ್ ಟು ಪೀಪಲ್. ದಟ್ ಈಸ್ ಡೂಯಿಂಗ್ ಗುಡ್ ವರ್ಕ್ ಆಲ್ವೇಸ್ ಹೆಲ್ಪ್ಸ್ ಆ್ಯಂಡ್ ಬೆನಿಫಿಟ್ಸ್ ದ ಸೊಸೈಟಿ. ಓದಿದ ಪದಗಳು ಇವುಗಳನ್ನು ಸ್ಪಷ್ಟವಾಗಿ ಓದಿ. Here are some words from the lesson that needs to be read clearly. ದರ್ಜಿ, ಕುತೂಹಲ, ಆಕಾರ, ತುಂಡು, ಯಂತ್ರ, ಯೋಚನೆ. ಅಳತೆ, ತುದಿ, ಕಾರ್ಖಾನೆ, ಅಡವಿ, ಭರ್ಜಿ, ಪ್ರಯೋಗಶಾಲೆ, ರಂಧ್ರ, ಫಲ, ಪೋಣಿಸು, ತೊಗಟೆ, ಶ್ರಮ, ಬುದ್ಧಿ, ಉಪಕಾರ, ಕಾರ್ಯ, ಪ್ರಯತ್ನ, ಕತ್ತರಿಸು, ಕನಸು, ಖುಷಿ. ಪದಗಳ ಅರ್ಥ, ವರ್ಡ್ ಮೀನಿಂಗ್ಸ್. ಅಳತೆ, ಪ್ರಮಾಣ, ಪರಿಮಿತಿ, ಮೆಜರ್. ಶ್ರಮ, ದಣಿವು, ಹಾರ್ಡ್ ವರ್ಕ್. ಅಡವಿ, ಕಾಡು, ಫಾರೆಸ್ಟ್. And that brings us to the end of this chapter. I hope you enjoyed my explanation and found it helpful. In the next video, we will go through the exercises. Thanks for watching and I'll see you in the next video. Happy learning!